ಗ ಗ ಮಗ ಮರಿ ಮಗರಿ ಸನಿ ರಿ ಸ ಪ ಮಗ ಮತ ಮಗರಿ ಸನಿ ರಿ ಸ ಗ ಮ ಸ ನಿ ಸ ಧ ನಿ ಮ ದ ಗ ಮರಿ ಗ ಸ ನಿ ಸ ದ ನಿ ಸ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಸೊ ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಫಸ್ಟ್ ವ್ಲಾಗಲ್ಲಿ ತಡ ಮಾಡ್ದಿರ ಸ್ಟಾರ್ಟ್ ಮಾಡಿಬಿಡ್ತೀನಿ. ನನ್ನ ಹೆಸರು ಮಧುಪ್ರಿಯಾ, ನಾನಿರೋದು ಬ್ಯಾಂಗ್ಳೂರಲ್ಲಿ. ನನಗೆ ರೀಸೆಂಟಾಗಿ ಮದುವೆ ಆಯಿತು. ಮದುವೆ ಆಗಿ 2 months ಆಯಿತು ಅಷ್ಟೇ. ಆ್ಯಂಡ್ ನಾನು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ 2 months ಹಿಂದೆ. ಇವಾಗ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ನಾನು ಕ್ವಿಟ್ ಮಾಡಿದ್ದೀನಿ. ಆ್ಯಂಡ್ ವೈ ನಾಟ್ ಯೂಟ್ಯೂಬ್ ಅಂತ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ಎಲ್ಲರೂ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಎಲ್ರಿಗೂ ಬಿಗ್ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ನೀವೆಲ್ಲರೂ ಕೇಳ್ಬೋದು ಯಾಕೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ನಾವು ಅಂತ. ನಾನು ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಸ್ ಮಾಡಿಬಿಟ್ಟು ನಿಮ್ಗೆಲ್ಲರೂ ಎಂಟರ್ಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಮಾಡ್ತೀನಿ ಕೂಡ. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆಲ್ಸೋ ಗೈಸ್, ನಾನು ನಿಮ್ಗೆಲ್ಲರಿಗೂ ಇನ್ನೊಂದು ತೋರಿಸ್ಬೇಕು. ನನಗೆ ರೀಸೆಂಟಾಗಿ ಮದುವೆ ಆಯಿತು. ನಾನು ವರ್ಮಾಲಾ ಪ್ರಿಸರ್ವೇಷನ್ಗೆ ಅಂತ ಕೊಟ್ಟಿದ್ದೆ ಆ್ಯಂಡ್ ನನಗೆ ಅದು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದನ್ನು ಮಾಡಿಕೊಟ್ಟಿರೋರು ಕೋಮಲ್ ಅಂತ. ಫಸ್ಟ್ ನಾನು ತೋರಿಸ್ತೀನಿ, ಆಮೇಲೆ ಅವ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ನಿನ್ನೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ ಮನೆಯವರಿಂದ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡ್ಬೋದು. ಇದು ನಂದು ರಿಸೆಪ್ಷನ್ದು ಫೋಟೋ ಕೊಟ್ಟಿದ್ದೆ ಅವ್ರಿಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ನನ್ನ ಬಳೆಗಳು, ಧಾರೆಗೆ ನಾನು ಹಾಕ್ಕೊಂಡಿದ್ದಿದ್ದು ಬಳೆಗಳು, ನೆನಪಿಗಿರಲಿ ಅಂತ ನಾನು ಇದಕ್ಕೂ ಹಾಕ್ಸಿದ್ದೆ. ಆ್ಯಂಡ್ ಇಲ್ಲೆಲ್ಲ ಪೆಟಲ್ಸ್ ಹಾಕಿದ್ದಾರೆ. ನಮ್ಮದು ಹಾರದು ನಂದು ಮತ್ತು ನನ್ನ ಹಸ್ಬೆಂಡ್ದು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ದು ಬಾಸಿಂಗ ಇರುತ್ತಲ್ಲ ಅದನ್ನು ಕೊಟ್ಟಿದ್ದೆ. ನಮ್ಮದು ಕಳೆದೋಗ್ಬಿಟ್ಟಿತ್ತು, ಮದುವೆ ಟೆನ್ಷನಲ್ಲಿ ಎಲ್ಲೋ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ನಂದು ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ನಂದು ಮತ್ತು ನನ್ನ ಹಸ್ಬೆಂಡು ಕೈಗೆ ಕಟ್ಕೊಂಡಿರ್ತೀವಲ್ವ ದಾರ, ಅದ್ರದ್ದು ಕೊಟ್ಟಿದ್ದೆ. ಸೊ ಅದೆಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕೋಮಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಆ್ಯಂಡ್ ಗೈಸ್, ನಿಮಗೂ ಈ ಥರ ಮಾಡ್ಕೊಬೇಕಂತಿದ್ರೆ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಕೋಮಲ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಎಸ್, ಇದೊಂದು ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ ಲೈಫ್ ಲಾಂಗ್ ಇದು. ಬಿಕಾಸ್ ಇದನ್ನು ನೋಡಿದಾಗೆಲ್ಲ ನಮಗೆ ನಮ್ಮದು ಮದುವೆ ದಿನ ನಾಪ್ಕ ಬರುತ್ತೆ ಬಳೆಗಳು ಫಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಫಾರ್ ಎವರ್. ಆ್ಯಂಡ್ ಇದನ್ನು ಮನೆಯಲ್ಲಿ ಒಂದು ಒಳ್ಳೆ ಜಾಗ ಹುಡುಕಿ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಕೋಮಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಆ್ಯಂಡ್ ಎಸ್, ಇದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಇದನ್ನು ತೋರಿಸಿ ಆಯಿತು. ನಾನು ಹೇಳಿದೆ ಅಲ್ಲ, ಒಂದು ಒಳ್ಳೆ ಜಾಗ ನೋಡಿ ನಾನು ಪ್ಲೇಸ್ ಮಾಡ್ತೀನಿ ಅಂತ. ಆ್ಯಂಡ್ ಇಲ್ಲಿ ಪ್ಲೇಸ್ ಮಾಡೋಣ ಅಂದ್ಕೊಂಡೆ. ಇನ್ನೆಲ್ಲ ಜಾಗನ ನನ್ನ ಹಸ್ಬೆಂಡ್ ಟ್ರೋಫೀಸಿಂದ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಅವ್ರು ಬಂದಿರೋ ಟ್ರೋಫೀಸ್ ಆ್ಯಂಡ್ ಅವ್ರ ಫೋಟೋಸ್, ಅವ್ರ ಮಮ್ಮಿ ಡ್ಯಾಡಿ ಫೋಟೋಸ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನನ್ನ ಅಮ್ಮ ಫೋಟೋ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಜಾಗದಲ್ಲಿ ಇದನ್ನು ಪ್ಲೇಸ್ ಮಾಡೋಣ ಅಂದ್ಕೊಂಡೆ. ಹೋಪ್ ಇಟ್ ಈಸ್ ಲುಕಿಂಗ್ ನೈಸ್. ಕಾಣಿಸ್ತಾ ಇಲ್ಲ, ಬಟ್ ನಮ್ಮ ಮನೆಯಲ್ಲಿ ಡಾಗ್ಸ್ ಇರೋದ್ರಿಂದ ಕೆಳಗಡೆ ಇಟ್ಟರೆ ಅದು ಗ್ಲಾಸ್ದ ಐಟಮ್ ಬೇರೆ. ಸೊ ಬಿದ್ದು ಹೊಡೆದೋಗ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ಮೇಲೇ ಇರಲಿ ಅಂತ ಇವಾಗ ಆ ಜಾಗ ಹುಡುಕಿ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಕಾಣಿಸೋದಿಲ್ಲ, ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ನಾನು ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇನ್ನೆಲ್ಲ ನನ್ನ ಹಸ್ಬೆಂಡು ಫೋಟೋಸ್, ದೇವ್ರ ಫೋಟೋಸ್, ಟ್ರೋಫೀಸ್ ಅದೆಲ್ಲ ಆಕ್ಯುಪೈ ಆಗಿದೆ. ಸೊ ಇಟ್ಸ್ ದ ಸೇಫೆಸ್ಟ್ ಪ್ಲೇಸ್. ಸೊ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇವಾಗ ನಾನು ನನ್ನ ಹಸ್ಬೆಂಡ್ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಹೋಗ್ತೀವೋ ಇಲ್ವೋ ಅಂತ. ರೆಡಿ ಅಂತೂ ಆಗಿದ್ದೀನಿ ನಾನೀಗ. ಆ್ಯಂಡ್ ಕೀಪ್ ವಾಚಿಂಗ್.